ನನ್ನ ಹೆಸರು ಚಿದಂಬರ ಅಂತೇಳಿ. ನಾನಿವತ್ತು ಆಗುಂಬೆ ಕಾಡಿಗೆ ಬಂದಿದ್ದೀನಿ. ಈಗ ಜನಗಳಿಗೆ ಕೆಲವು ಜನಕ್ಕೆಲ್ಲ ಈ ಸರ್ಪ ಸುತ್ತು ಅಂತ ಆಗುತ್ತೆ. ಸರ್ಪ ಸುತ್ತು ಅದಕ್ಕೆ ಸರ್ ಔಷಧಿ ಏನು ಅಂತ ಹೇಳ್ತಾರೆ. ಸರ್ಪ ಸುತ್ತಿಗೆ ಇಂಪಾರ್ಟೆಂಟ್ ಅಂತ ಒಂದು ಔಷಧಿ ಗಿಡ ಇದೆ, ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ, ಹೇಳ್ತೀನಿ. ಈಗ ಬನ್ನಿ ಹೋಗೋಣ, ತೋರಿಸ್ತೀನಿ. ನೋಡಿ, ಈಗ ಅಲ್ಲಿ ನಾನು ಬರುವಾಗ
ಸರ್ಪಸುತ್ತ ಆಗತಕ್ಕ ಒಂದು ಔಷಧಿ ಗಿಡ ತೋರಿಸ್ತೇನೆ ಅಂತ ಹೇಳ್ತಾ ಇದ್ದೀನಲ್ಲ, ಅದೇ ಗಿಡದ ಹತ್ರ ಬಂದಿದ್ದೀನಿ. ನೋಡಿ, ಈ ಥರ ನೀಲಿ ಹೂ ಬಿಡುತ್ತೆ ಗಿಡ. ಇದೇ ಗಿಡ ನೋಡಿ, ಈ ಥರ ನೀಲಿ ಹೂ ಬಿಡುತ್ತೆ. ಇದು ನಮ್ಮ ಸರ್ಪಸುತ್ತಿಗೆ ನಂಬರ್ 1 ಔಷಧಿ. ಇದ್ರದ್ದು ಕುಡಿಯನ್ನು ತಂದು ಮಿಕ್ಸಿ ಹಾಕಿ, ಜಾಲ್ಡಿ ಹಾಕಿ ಮಿಕ್ಸಿ ಹಾಕಿ ಅರ್ದು ಅದರ ಸ್ವಲ್ಪ ರಸ ಕುಡಿಬೇಕು. ಸ್ವಲ್ಪ ಅದು ಎಲ್ಲಿ ನಮಗೆ ಆಗಿದೆ ಅದಕ್ಕೆ ಹತ್ತ ಬರಬೇಕು. ಒಂದು 9 ದಿವಸ ಮಾಡಿದರೆ ಸಾಕು, ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಈ ಇಂಗ್ಲೀಷ್ ಮೆಡಿಸಿನ್ಗಿಂತ ಇದು ಆಯುರ್ವೇದಿಕ್ ಇದೆ ನಂಬರ್ 1 ಔಷಧಿ. ಇದು ಸರ್ಪಸುತ್ತು ಯಾರೇ ಆಗಿದ್ದರೂ ಕೂಡ ಈ ಗಿಡ ಎಲ್ಲಿಯಾದರೂ ಇದ್ದರೂ ತಂದು ಮಾಡಿ. ಹಾಗೆ ಈ ಗಿಡನ ಆದಷ್ಟು ಬೆಳೆಸ್ಬೇಕಂತಾನೆ ಹೇಳ್ತೇವೆ. ಎಲ್ಲೂ ನರ್ಸರಿಯಲ್ಲಿ ಈ ಗಿಡ ಬೆಳೆಸ್ತಾ ಇಲ್ಲ. ಸ್ವಲ್ಪ ಆದಷ್ಟು ಈ ಗಿಡನ ಬೆಳೆಸಿ, ಭಾರಿ ಒಳ್ಳೆಯದಿದು. ಓಕೆ ಸರ್, ಇನ್ನೇನಾದರೂ ಇದ್ದರೆ ಮಾಹಿತಿ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಸರ್. ಸರ್, ಈಗ ನಿಮಗೆ ಒಂದು ವಿಷಯ ಹೇಳಲಿಕ್ಕೆ ಮರ್ತುಬಿಟ್ಟೆ. ಅಗ್ನಿಸರ್ಪ ಥರನೇ ಇದೊಂದು ಜಾತಿ ಗಿಡನೂ ಅದೇ ಥರ ಇದೆ. ಇದು ಹುಳ್ಚಪ್ಪು ಅಂತೇಳಿ. ಈ ಇದರೊಳಗೆ ಇದು ಸ್ವಲ್ಪ ಎಲೆ ಚಿಕ್ಕದು, ಅದು ಸ್ವಲ್ಪ ಉದ್ದ ಬರುತ್ತೆ. ಇದು ಸ್ವಲ್ಪ ಹುಳಿ ಬರುತ್ತೆ, ಅದು ಸ್ವಲ್ಪ ಕೈ ಬರುತ್ತೆ ಎಲೆ. ಅದು ಒಳ್ಳೆ ಆಯುರ್ವೇದಿಕ್ ಔಷಧಿ. ಇದು ಔಷಧಿಗೆ ಬರಲ್ಲ, ಹುಳ್ಚಪ್ಪು ಅಂತ ಇದ್ರ ಹೆಸರು. ಅದು ಅಗ್ನಿಸರ್ಪ ಅಂತೇಳಿ. ಮತ್ತು ನಿಮ್ಮ ಇದಕ್ಕೆ ಯಾವುದಕ್ಕೆ ನಿಮ್ಮ ಹಾವು ಕಡಿದಿದ್ದಕ್ಕೆ ಗಾಯಕ್ಕೆಲ್ಲ ಅದನ್ನು ತೇದಿ ಹಚ್ತಾರೆ ಕೆಲವು ಜನ. ಕಲ್ಲಲ್ಲಿ ಚೆನ್ನಾಗಿ ಮಾಡಿ ಅರ್ದು ರಸನ ತೆಗೆದು ಆ ಗಾಯಕ್ಕೆ ಹಾಕಿಬಿಡ್ತಾರೆ. ಹಾಗೆ ಹೊಟ್ಟೆಗೆ ತೊಗೊಂಡ್ರೆ ಏನು ಅಪಾಯ ಇಲ್ಲ, ಅದನ್ನು ಉಪಯೋಗ ಮಾಡ್ಬೋದು. ಹಾಗಾಗಿ ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ. ಆ ಗಿಡಕ್ಕೂ ಈ ಗಿಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಸರ್. ನೋಡಿ ಸ್ವಲ್ಪ ಇದು ಮಾಡ್ಕೊಂಡಿರಿ. ಓಕೆ ಸರ್, ತುಂಬ ಥ್ಯಾಂಕ್ ಯು.